ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ಮುಂದಿನ ಚುನಾವಣೆಯಲ್ಲಿ ಶತಾಯಗತಾಯ ಬಿಜೆಪಿಯನ್ನ ಸೋಲಿಸಬೇಕು ಅನ್ಕೊಂಡಿರೋ ಕಾಂಗ್ರೆಸ್ ಅದಕ್ಕೆ ಸಾಕಷ್ಟು ತಯಾರಿಯನ್ನ ಕೂಡ ನಡೆಸ್ತಾ ಇದೆ. ಅದರ ಭಾಗವಾಗಿ ಒಂದಷ್ಟು ರಾಜ್ಯಗಳ ಉಸ್ತುವಾರಿಗಳು ಕೂಡ ಬದಲಾಗಿದ್ದು, ಪ್ರಿಯಾಂಕಾ ಗಾಂಧಿ ವಾದ್ರಾರಿಗೆ ಕೊಟ್ಟಿದ್ದ ಉತ್ತರ ಪ್ರದೇಶದ ಉಸ್ತುವಾರಿಯನ್ನ ಹಿಂಪಡೆಯಲಾಗಿದೆ. ಹಾಗೆಯೇ ರಾಜಸ್ಥಾನದ ಅಧ್ಯಕ್ಷ ಗಾದಿಯ ಮೇಲೆ ಕುಳಿತಿದ್ದ ಸಚಿನ್ ಪೈಲಟ್ ಅವರನ್ನ ಛತ್ತೀಸ್ಗಢಕ್ಕೆ ಕಳುಹಿಸಲಾಗಿದೆ. ಹಾಗೆಯೇ ತೆಲಂಗಾಣ, ಗೋವಾ, ಕೇರಳ, ಪಶ್ಚಿಮ ಬಂಗಾಳ, ಉತ್ತರಾಖಂಡ್, ಪಂಜಾಬ್ ಹೀಗೆ ಸಾಕಷ್ಟು ರಾಜ್ಯಗಳ ಉಸ್ತುವಾರಿಗಳನ್ನು ಬದಲಾವಣೆ ಮಾಡಿರುವ ಕಾಂಗ್ರೆಸ್ ಬಿಜೆಪಿಯ ಬಲವನ್ನು ಕಡಿಮೆ ಮಾಡೋ ನಿಟ್ಟಿನಲ್ಲಿ ಒಂದಷ್ಟು ತಂತ್ರಗಳನ್ನು ಅನುಸರಿಸ್ತಾ ಇದೆ. ಇದೆಲ್ಲದರ ನಡುವೆ ಪ್ರಿಯಾಂಕಾ ಗಾಂಧಿ ವಾದ್ರಾರ ಹೆಸರು ಇಡಿ ಸಲ್ಲಿಸಿರುವ ಮನಿ ಲಾಂಡ್ರಿಂಗ್ ಕೇಸ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರೋದು ಈಗ ಕಾಂಗ್ರೆಸ್ಗೆ ಮತ್ತೊಂದು ಹಿನ್ನಡೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಏನಿದು ಚುನಾವಣೆಯನ್ನು ಯುದ್ಧಕ್ಕೆ ಹೊರಟವರ ಕತೆ? ಇಲ್ಲಿ ಚಾರ್ಜ್ ಶೀಟ್ನಲ್ಲಿ ಹೆಸರು ಉಲ್ಲೇಖ ಆಗಿದ್ದರಿಂದ ಪ್ರಿಯಾಂಕಾ ಗಾಂಧಿ ಅವರಿಗೆ ಸಮಸ್ಯೆ ಆಗುತ್ತಾ? ಉತ್ತರ ಪ್ರದೇಶದ ಉಸ್ತುವಾರಿಯನ್ನ ಅವರಿಂದ ಕಿತ್ಕೊಂಡಿದ್ದಾದ್ರೂ ಏಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಕಾಂಗ್ರೆಸ್ ಪಕ್ಷ ಚುನಾವಣೆಯನ್ನು ಯುದ್ಧಕ್ಕೆ ಸಿದ್ಧತೆಯನ್ನು ಮಾಡ್ತಾ ಇದೆ. ಈ ಬಾರಿ ಬಿಜೆಪಿಯ ವಿರುದ್ಧ ಈಜೋದು ಕಷ್ಟ ಅಂತ ಕಾಂಗ್ರೆಸ್ ನಾಯಕರಿಗೂ ಕೂಡ ಗೊತ್ತಿದೆ. ಅಷ್ಟಾದರೂ ಬಿಜೆಪಿಯನ್ನ ಒಂದು ಹಂತಕ್ಕಾದರೂ ತಡೆದು ನಿಲ್ಲಿಸುವ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ತಲೇ ಇದೆ. ಇಲ್ಲಿ ಕೈಪಾಳ್ಯ 150-200 ಸೀಟ್ಗಳನ್ನ ಗೆಲ್ಲುವಂತ ಟಾರ್ಗೆಟ್ ಹಾಕೊಂಡಿಲ್ಲ. ಬದಲಾಗಿ ಬಿಜೆಪಿಯನ್ನ 200ರಿಂದ 250 ಒಳಗೆ ಕಟ್ಟಿ ಹಾಕೋದಕ್ಕೆ ಸಾಧ್ಯ ಆದ್ರೆ ಅದು ಕೂಡ ದೊಡ್ಡ ಗೆಲುವು ಅನ್ಕೊಂಡಿದೆ. ಯಾಕೆಂದ್ರೆ ಒಂದು ಪಕ್ಷ ಬಿಜೆಪಿಗೆ ಸಂಪೂರ್ಣ ಬಹುಮತ ಸಿಗದೇ ಇದ್ರೆ ಅದು ಸರ್ಕಾರ ರಚನೆ ಮಾಡೋದಕ್ಕೆ ಮಿತ್ರ ಪಕ್ಷಗಳ ಮೇಲೆ ಅವಲಂಬಿತ ಆಗ್ಲೇಬೇಕಾಗತ್ತೆ. ಮೋದಿ ಹೆಸರಿನ ಅಲೆಯಲ್ಲಿ ತೇಲಾಡ್ತಾ ಇರೋ ಬಿಜೆಪಿ ಒಂದು ವೇಳೆ ಬಹುಮತಕ್ಕಿಂತಲೂ ಕಡಿಮೆ ಕ್ಷೇತ್ರಗಳನ್ನ ಗೆದ್ದಿದ್ದೆ ಆದ್ರೆ ಅದು ಕಾಂಗ್ರೆಸ್ಗೆ ಸಿಕ್ಕ ಗೆಲುವು ಅಂತಲೇ ಭಾವಿಸಬೇಕಾಗತ್ತೆ. ಸೊ ಇದನ್ನ ಸಾಧಿಸೋದಕ್ಕಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಸಂಸದ ರಾಹುಲ್ ಗಾಂಧಿ ಸೇರಿದ ಹಾಗೆ ಕಾಂಗ್ರೆಸ್ನ ಹಿರಿಯ ನಾಯಕರು ಪ್ರಯತ್ನವನ್ನ ಆರಂಭ ಮಾಡಿದ್ದಾರೆ. ಅದರ ಮೊದಲ ಹೆಜ್ಜೆ ಅನ್ನೋ ಹಾಗೆ ಒಂದಷ್ಟು ರಾಜ್ಯಗಳ ಅಧ್ಯಕ್ಷರನ್ನ ಹಾಗೂ ಉಸ್ತುವಾರಿಗಳನ್ನ ಬದಲಿಸಲಾಗಿದೆ. ಅದರಲ್ಲೂ ಉತ್ತರ ಪ್ರದೇಶದಲ್ಲಾಗಿರೋ ಬದಲಾವಣೆ ಕಾಂಗ್ರೆಸ್ನ ನಾಯಕರನ್ನೇ ಅಚ್ಚರಿಗೆ ಒಳಪಡಿಸ್ತಾ ಇದೆ. ಯಾಕೆಂದ್ರೆ ಅಲ್ಲಿ ಕಾಂಗ್ರೆಸ್ ಪಕ್ಷದ ಉಸ್ತುವಾರಿಯಾಗಿದ್ದದ್ದು ಪ್ರಿಯಾಂಕಾ ಗಾಂಧಿ ವಾದ್ರಾ. ಹೌದು, 2019 ಲೋಕಸಭಾ ಚುನಾವಣೆ ಹಾಗೂ 2022 ವಿಧಾನಸಭಾ ಚುನಾವಣೆಗಳಲ್ಲಿ ಪ್ರಿಯಾಂಕಾ ಉತ್ತರ ಪ್ರದೇಶದಲ್ಲಿ ಮಿಂಚಿನ ಸಂಚಾರವನ್ನು ನಡೆಸಿದ್ರು. ಆದರೆ 2019 ಲೋಕಸಭಾ ಚುನಾವಣೆಯಲ್ಲಂತೂ ಅಮೇಥಿ ಕ್ಷೇತ್ರದಲ್ಲಿ ಸ್ವತಃ ರಾಹುಲ್ ಗಾಂಧಿನೇ ಸೋಲನ್ನ ಅನುಭವಿಸಿದ್ರು. ಇನ್ನು ರಾಯ್ಬರೇಲಿ ಕ್ಷೇತ್ರದಲ್ಲಿ ಸೋನಿಯಾ ಗಾಂಧಿ ಗೆದ್ದಿದ್ದನ್ನ ಬಿಟ್ರೆ ಉಳಿದೆಲ್ಲೆಡೆ ಕಾಂಗ್ರೆಸ್ ನೆಲ ಕಚ್ಚಿತ್ತು. ಹಾಗೇನೆ 2022 ವಿಧಾನಸಭಾ ಚುನಾವಣೆಯಲ್ಲಂತೂ ಕಾಂಗ್ರೆಸ್ ಪಕ್ಷ ಪ್ರಿಯಾಂಕಾ ಗಾಂಧಿ ವಾದ್ರಾರನ್ನೇ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಹಾಗೆ ಬಿಂಬಿಸಿತ್ತು. ಅಲ್ಲಿ ಪ್ರಿಯಾಂಕಾ ಚುನಾವಣೆಯನ್ನ ಗೆಲ್ಲೋದಕ್ಕೆ ಸಾಕಷ್ಟು ತಂತ್ರಗಳನ್ನು ಹೆಣೆದ್ರು. ಇಷ್ಟಾದ್ರೂ ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದದ್ದು ಕೇವಲ 2 ಸೀಟ್ಗಳನ್ನು ಮಾತ್ರ. ಆದರೆ ಅದು ಸ್ಪರ್ಧೆ ಮಾಡಿದ್ದು 399 ಕ್ಷೇತ್ರದಲ್ಲಿ ಅನ್ನೋದು ಗಮನಿಸಬೇಕಾದಂಥ ಅಂಶ. ಇನ್ನು ಆ ಚುನಾವಣೆಯಲ್ಲಿ ಪ್ರಿಯಾಂಕಾ ಗಾಂಧಿ ಬೇರೆಯದ್ದೇ ತಂತ್ರವನ್ನು ಹೂಡಿದ್ರು. ಅಲ್ಲಿ ಕಾಂಗ್ರೆಸ್ ಪಕ್ಷ ಮಹಿಳಾ ಮತದಾರರ ಮೇಲೆ ಗಮನವನ್ನು ಕೇಂದ್ರೀಕರಿಸಿತ್ತು. ಆ ಚುನಾವಣೆಯಲ್ಲಿ ಬಿಜೆಪಿ, ಎಸ್ಪಿ, ಬಿಎಸ್ಪಿ ಸೇರಿದ ಹಾಗೆ ಯಾವುದೇ ಪಕ್ಷಗಳು ಕೊಡದಷ್ಟು ಟಿಕೆಟನ್ನು ಕಾಂಗ್ರೆಸ್ ಮಹಿಳೆಯರಿಗಾಗಿ ಕೊಟ್ಟಿತ್ತು. ಕಾಂಗ್ರೆಸ್ ಸ್ಪರ್ಧಿಸಿದ್ದ 399 ಕ್ಷೇತ್ರಗಳ ಪೈಕಿ 155 ಸ್ಥಾನಗಳಲ್ಲಿ ಮಹಿಳಾ ಅಭ್ಯರ್ಥಿಗಳು ಚುನಾವಣೆಯನ್ನು ಎದುರಿಸಿದ್ರು. ಇದು ಪ್ರಿಯಾಂಕಾರ ರಣತಂತ್ರ ಆಗಿತ್ತು. ಆದರೆ ಅಲ್ಲಿ ಆ ರಣತಂತ್ರ ಕಾಂಗ್ರೆಸ್ ಕೈ ಹಿಡಿಯಲಿಲ್ಲ. ಸೊ ಅವರು 2017 ಗೆದ್ದ ಕ್ಷೇತ್ರಗಳಿಗಿಂತಲೂ 5 ಕ್ಷೇತ್ರಗಳನ್ನು ಕಡಿಮೆ ಗೆದ್ದರು. ಅಲ್ಲಿಗೆ 403 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಪಕ್ಷ 2 ಸೀಟ್ಗಳಿಗೆ ಮೀಸಲಾಯಿತು. ಸೊ ಈ ಬಾರಿಯ ಚುನಾವಣೆಯಲ್ಲೂ ಇದೇ ಮುಂದುವರೆದ್ರೆ ಸಮಸ್ಯೆ ಆಗುತ್ತೆ. ಅಲ್ಲದೆ ಈಗಾಗಲೇ ಇಂಡಿ ಕೂಟ ರಚನೆ ಆಗಿದ್ದು ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷಕ್ಕೆ ಅತಿ ಹೆಚ್ಚು ಸ್ಥಾನಗಳನ್ನು ಬಿಟ್ಟುಕೊಡಬೇಕಾದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇದೆ. ಅಲ್ಲಿ ಇಂಡಿ ಕೂಟವನ್ನ ಅಖಿಲೇಶ್ ಯಾದವ್ ಮುನ್ನಡೆಸುವ ಸಾಧ್ಯತೆ ಇದೆ. ಹೀಗಿರುವಾಗ ಪ್ರಿಯಾಂಕಾ ಗಾಂಧಿ ಅಲ್ಲಿ ಉಸ್ತುವಾರಿಯಾಗಿದ್ರೆ ಸಮಸ್ಯೆ ಆಗಬಹುದು. ಅಥವಾ ಈ ಚುನಾವಣೆಯಲ್ಲೂ ಕೂಡ ಪಕ್ಷ ಗೆಲ್ಲದೆ ಹೋದರೆ ಪ್ರಿಯಾಂಕಾ ಗಾಂಧಿ ಆ ಸೋಲಿನ ಹೊಣೆಯನ್ನು ಹೊರಬೇಕಾಗಿ ಬರಬಹುದು ಅನ್ನೋ ಕಾರಣದಿಂದ ಉತ್ತರ ಪ್ರದೇಶ ಚುನಾವಣಾ ಉಸ್ತುವಾರಿಯಿಂದ ಅವರನ್ನು ಬಿಡುಗಡೆಗೊಳಿಸಲಾಗಿದೆ. ಸದ್ಯಕ್ಕೆ ಅವರಿಗೆ ಯಾವುದೇ ಜವಾಬ್ದಾರಿಯನ್ನು ಕೊಟ್ಟಿಲ್ಲ ಅನ್ನೋದು ಮತ್ತೊಂದು ಗಮನಾರ್ಹ ಅಂಶ. ಇನ್ನು ಪ್ರಿಯಾಂಕಾ ಗಾಂಧಿ ವಾದ್ರಾರನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ಎದುರು ಚುನಾವಣೆಗೆ ನಿಲ್ಲಿಸೋದಕ್ಕೆ ಪ್ರಯತ್ನಗಳು ಆರಂಭ ಆಗಿರುವ ಹಾಗೆ ಕಾಣ್ತಾ ಇವೆ. ಈ ಕಾರಣದಿಂದಲೇ ಅವರಿಗೆ ಬೇರೆ ಯಾವುದೇ ಜವಾಬ್ದಾರಿಯನ್ನ ಕೊಡದೆ ಒಂದೇ ಟಾರ್ಗೆಟ್ ಅನ್ನ ಕೊಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಪ್ರಿಯಾಂಕಾ ಅವರು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಸ್ಪರ್ಧಿಸಿದ್ರು ಕೂಡ ಅಚ್ಚರಿ ಇಲ್ಲ ಅಂತ ಉತ್ತರ ಪ್ರದೇಶದ ಕಾಂಗ್ರೆಸ್ ಹೇಳ್ಕೊಳ್ತಾ ಇದೆ. ಸೊ
ಪ್ರಿಯಾಂಕಾ ಗಾಂಧಿ ಅವರನ್ನ ಉತ್ತರ ಪ್ರದೇಶದಿಂದ ಹಿಂಪಡೆದ ವಿಷಯದಲ್ಲಿ ಸಾಕಷ್ಟು ಪ್ರಶ್ನೆಗಳು ಉತ್ತರ ಸಿಗದೆ ಹಾಗೆ ಉಳ್ಕೊಂಡಿವೆ. ಇದೆಲ್ಲದರ ನಡುವೆ ಪ್ರಿಯಾಂಕಾ ಗಾಂಧಿ ವಾದ್ರಾರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಮನಿ ಲಾಂಡ್ರಿಂಗ್ ಕೇಸ್ನಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಿರುವ ಇಡಿ ಆ ಚಾರ್ಜ್ ಶೀಟ್ ನಲ್ಲಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಹಾಗೂ ರಾಬರ್ಟ್ ವಾದ್ರಾರ ಹೆಸರುಗಳನ್ನ ಉಲ್ಲೇಖಿಸಿದೆ. ಇಲ್ಲಿ ಪ್ರಿಯಾಂಕಾ ಅವರ ಬಗ್ಗೆ ಇಡಿ ಹೇಳಿರೋದೇನು ಅನ್ನೋದನ್ನ ಸಣ್ಣದಾಗಿ ನೋಡೋದಾದ್ರೆ 2006ರಲ್ಲಿ ಹರಿಯಾಣದಲ್ಲಿ ಪ್ರಿಯಾಂಕಾ ಗಾಂಧಿ ವಾದ್ರಾ ದೆಹಲಿ ಮೂಲದ ರಿಯಲ್ ಎಸ್ಟೇಟ್ ಏಜೆಂಟ್ HL ಪಹ್ವಾ ಅವರಿಂದ 5 ಎಕರೆ ಕೃಷಿ ಭೂಮಿಯನ್ನು ಖರೀದಿಸಿದ್ರು. ಆ ಬಳಿಕ ಅದನ್ನ 2010ರಲ್ಲಿ ಮತ್ತೆ ಅದೇ ಪಹ್ವಾಗೆ ಮಾರಾಟ ಮಾಡಿದ್ರು. ಇನ್ನು ರಾಬರ್ಟ್ ವಾದ್ರಾ ಕೂಡ ಪಹ್ವಾ ಅವರಿಂದ 40 ಎಕರೆ ಭೂಮಿಯನ್ನು ಖರೀದಿಸಿ 2010ರಲ್ಲಿ ಆ ಭೂಮಿಯನ್ನು ಮತ್ತೆ ಪಹ್ವಾ ಅವರಿಗೆ ಮಾರಾಟ ಮಾಡಿದ್ರು. ಇಲ್ಲಿ ಪಹ್ವಾ ಈ ಭೂಮಿಯನ್ನ NRI ಉದ್ಯಮಿ CC ತಂಪಿ ಅವರಿಗೆ ಮಾರಾಟ ಮಾಡಿದ್ರು ಅನ್ನೋದು ಗೊತ್ತಾಯ್ತು. ಅರೆ, ಭೂಮಿ ಖರೀದಿಸೋದು ಮಾರಾಟ ಮಾಡೋದು ಇವೆಲ್ಲವೂ ಲಾಭಕ್ಕಾಗಿನೇ ಅಲ್ವಾ? ಅಂಥದ್ರಲ್ಲಿ ಇಲ್ಲಿ ಸಮಸ್ಯೆ ಆಗಿರೋದಾದ್ರೂ ಏನು ಅಂತ ಅನ್ಕೋತಾ ಇದ್ದೀರಾ? ಗೆಳೆಯರೆ, ಇಲ್ಲಿ ಭೂಮಿ ಖರೀದಿ ಹಾಗೂ ಮಾರಾಟದ ವೇಳೆಯಲ್ಲಿ ಹಣ ವರ್ಗಾವಣೆ ಸರಿಯಾಗಿ ನಡೆದಿಲ್ಲ ಅನ್ನೋ ಆರೋಪ ಇದೆ. ಅಲ್ಲದೆ ಈ ಪ್ರಕರಣದಲ್ಲಿ ಭಾರತದಿಂದ ಪರಾರಿಯಾಗಿರುವ ಶಸ್ತ್ರಾಸ್ತ್ರ ವ್ಯಾಪಾರಿ ಸಂಜಯ್ ಭಂಡಾರಿ ಹೆಸರು ಕೂಡ ಕೇಳಿ ಬರ್ತಾ ಇದ್ದು, ಈ ಪ್ರಕರಣದಲ್ಲಿ ಮನಿ ಲ್ಯಾಂಡ್ರಿಂಗ್ ಆಗಿರುವ ಬಗ್ಗೆ ಅನುಮಾನಗಳಿದ್ವು. ಹೀಗಾಗಿನೇ ಈ ಪ್ರಕರಣವನ್ನ ಇಡಿ ಗಂಭೀರವಾಗಿ ತೆಗೆದುಕೊಳ್ತು ಆ ಬಗ್ಗೆ ತನಿಖೆಯನ್ನು ನಡೆಸಿ ಈಗ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದೆ. ಇನ್ನು ಪ್ರಿಯಾಂಕಾ ಗಾಂಧಿ ವಾದ್ರಾರ ಬದಲಾವಣೆಯ ಜೊತೆಗೆ ಕಾಂಗ್ರೆಸ್ ಪಕ್ಷ ರಾಜಸ್ಥಾನ ಕಾಂಗ್ರೆಸ್ನ ಅಧ್ಯಕ್ಷರನ್ನ ಛತ್ತೀಸ್ಗಢಕ್ಕೆ ಕಳುಹಿಸಿಕೊಟ್ಟಿದೆ. ಸಚಿನ್ ಪೈಲಟ್ ಇನ್ನು ಮುಂದೆ ಛತ್ತೀಸ್ಗಢದ ಉಸ್ತುವಾರಿಯಾಗಿ ಕಾರ್ಯನಿರ್ವಹಿಸಬೇಕಾಗಿದೆ. ಇಲ್ಲೂ ಕೂಡ ಸಚಿನ್ ಪೈಲಟ್ ಅವರ ನೇತೃತ್ವದಲ್ಲಿ 4 ಚುನಾವಣೆಯನ್ನ ಕಾಂಗ್ರೆಸ್ ಪಕ್ಷ ಎದುರಿಸಿತು. ಆದರೆ 2018ರಲ್ಲಿ ಮಾತ್ರ ಅವರು ಗೆಲುವನ್ನು ಪಡೆದರು. ಉಳಿದಂತೆ ಅಲ್ಲಿ ಹೀನಾಯವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೋಲಾಗಿದೆ. ಇನ್ನು 2014 ಹಾಗೂ 2019ರ ಲೋಕಸಭಾ ಚುನಾವಣೆಯಲ್ಲಂತೂ ಕಾಂಗ್ರೆಸ್ನ ಪರಿಸ್ಥಿತಿಯನ್ನ ಹೇಳೋದೇ ಬೇಡ. ಕಾಂಗ್ರೆಸ್ ಪಕ್ಷ ಅಲ್ಲಿ 0ಗಿಂತಲೂ ಮೇಲೆ ಹತ್ತೋದಕ್ಕೆ ಸಾಧ್ಯವೇ ಆಗಿರಲಿಲ್ಲ. ಹೀಗಾಗಿ ಅಲ್ಲಿ ಕೂಡ ಈ ಬಾರಿ ಬದಲಾವಣೆಯನ್ನ ಮಾಡಿದ್ದು ಸಚಿನ್ ಪೈಲಟ್ರನ್ನ ಛತ್ತೀಸ್ಗಢದ ಉಸ್ತುವಾರಿಯಾಗಿ ಮಾಡಲಾಗಿದೆ. ಇನ್ನು ರಾಜಸ್ಥಾನಕ್ಕೆ ಅಶೋಕ್ ಗೆಹ್ಲೋಟ್ ಆಪ್ತ ಅಂತಲೇ ಗುರುತಿಸಿಕೊಂಡಿರುವ SS ರಾಂಧವರನ್ನ ನೇಮಿಸಲಾಗಿದೆ. ಅದೇ ರೀತಿ ಅಸ್ಸಾಂ, ತೆಲಂಗಾಣ, ಕೇರಳ, ಪಶ್ಚಿಮ ಬಂಗಾಳ, ಉತ್ತರಾಖಂಡ್, ಪಂಜಾಬ್, ಹರಿಯಾಣಗಳಲ್ಲಿ ಕೂಡ ಬದಲಾವಣೆಯನ್ನು ಮಾಡಲಾಗಿದೆ. ಹೀಗೆ ಮಾಡೋದರ ಮೂಲಕ ಕಾಂಗ್ರೆಸ್ ಪಕ್ಷ ಹಿಂದಿ ಬೆಲ್ಟ್ನ ಮೇಲೆ ಹೆಚ್ಚಿನ ಗಮನವನ್ನು ಹರಿಸ್ತಾ ಇದೆ. ಈ ಬಾರಿ ಅಟ್ಲೀಸ್ಟ್ ಬಿಮಾರು ರಾಜ್ಯಗಳಿಂದ ಕಳೆದ ಬಾರಿಗಿಂತಲೂ ಹೆಚ್ಚು ಸೀಟ್ಗಳನ್ನು ಪಡೆಯುವ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದ್ದಂತಿದೆ. ಯಾಕೆಂದರೆ 2019ರಲ್ಲಿ ಈ ರಾಜ್ಯಗಳಲ್ಲಿ ಕಾಂಗ್ರೆಸ್ಗೆ ಸಿಕ್ಕಿದ್ದು ಕೇವಲ 6 ಸೀಟ್ಗಳು ಮಾತ್ರ. ಈ ಬಿಮಾರು ರಾಜ್ಯಗಳಲ್ಲಿ ಒಟ್ಟು 200ಕ್ಕೂ ಹೆಚ್ಚು ಕ್ಷೇತ್ರಗಳಿದ್ದು ಅಲ್ಲಿ ಕಾಂಗ್ರೆಸ್ ಕೇವಲ 6 ಸೀಟ್ಗಳನ್ನಷ್ಟು ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಆಗಿತ್ತು. ಹೀಗಾಗಿ ಈ ಬಾರಿ ಅದಕ್ಕಿಂತಲೂ ಹೆಚ್ಚು ಸೀಟ್ಗಳನ್ನು ಗೆಲ್ಲುವ ತವಕದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ. ಅದು ಕಾರ್ಯರೂಪಕ್ಕೆ ಬರುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನು ಈ ಬಾರಿ ಕಾಂಗ್ರೆಸ್ ಮಾಡಿರುವ ಸಾಕಷ್ಟು ಬದಲಾವಣೆಗಳು ಇಂಡಿ ಕೂಟದ ನಾಯಕರಿಗೆ ಸಮಾಧಾನ ತರುವಂತಿದೆ. ಇದು ಬಿಜೆಪಿಯನ್ನ ಸೋಲಿಸುವ ತಂತ್ರದ ಭಾಗ ಅಂತ ಹೇಳಲಾಗ್ತಾ ಇದೆ. ಆದರೆ ಈ ಪ್ಲಾನ್ ವರ್ಕೌಟ್ ಆಗುತ್ತಾ ಅನ್ನೋದಕ್ಕೆ ಕಾಲವೇ ಉತ್ತರಿಸಬೇಕು. ಯಾಕೆಂದ್ರೆ ಕಾಂಗ್ರೆಸ್ ಈ ಬಾರಿ ಪ್ರಾದೇಶಿಕ ಪಕ್ಷಗಳಿಗೆ ಹೆಚ್ಚಿನ ಮನ್ನಣೆಯನ್ನು ಕೊಡ್ತಾ ಇದೆ. ಅದರಲ್ಲೂ ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ತಮಿಳುನಾಡು, ಮಹಾರಾಷ್ಟ್ರ ಹಾಗೂ ಜಾರ್ಖಂಡ್ನಲ್ಲಿ ತನಗಿಂತಲೂ ಬಲಿಷ್ಠವಾಗಿರುವ ಪ್ರಾದೇಶಿಕ ಪಕ್ಷಗಳು ಇರೋದ್ರಿಂದ ಅವರಿಗೆ ಅಲ್ಲಿ ಹೆಚ್ಚು ಸ್ಥಾನಗಳನ್ನು ಬಿಟ್ಟುಕೊಟ್ಟು ಬಿಜೆಪಿಯನ್ನ ಕಟ್ಟಿ ಹಾಕುವ ತಂತ್ರಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಇದು ಗೆಳೆಯರೆ 2024ರ ಎಲೆಕ್ಷನ್ನಲ್ಲಿ ಬಿಜೆಪಿಯನ್ನು ಸೋಲಿಸುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಹೆಣೆದಿರುವಂತಹ ತಂತ್ರದ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.